हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलभिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम। हरिः ओम्। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗಜ್ಜೆ ರೂಪ ಶಾಸ್ತ್ರ ಪ್ರಮೇಯವಾಗಿದೆ. 180 ಗಜ್ಜೆಗಳು ಭಗವಂತನ ವಿಶೇಷಾಕಾರವಾಗಿ ತಿಳಿಸಿಕೊಡ್ತಾ ಇದೆ. 81ನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ತಾತ್ಪರ್ಯವನ್ನು ಒಂದೇ ಮಂತ್ರದಿಂದ ತಿಳಿಸುತ್ತಿದೆ. ಅದು ಪುರಾಣ ಪುರುಷೋತ್ತಮ. ನಾವು ಬ್ರಹ್ಮಾಂಡ ಪುರಾಣವನ್ನು ಅವಲೋಕಿಸುತ್ತಿದ್ದೆವು. ಬ್ರಹ್ಮಾಂಡ ಪುರಾಣದ ಮುಂದಿನ ವಾಕ್ಯ ಬ್ರಹ್ಮಾಣಂ ಪ್ರಾವಿಶದ್ವಿಷ್ಣು ಸಹಸ್ರಾಕ್ಷ ಸಹಸ್ರಪಾತ್. ಬ್ರಹ್ಮಾಣಂ ಪ್ರಾವಿಶದ್ವಿಷ್ಣು ಸಹಸ್ರಾಕ್ಷ ಸಹಸ್ರಪಾತ್. ಭಗವಂತ ವಿಷ್ಣು ಅಂದರೆ ವಿಶಲ್ ವ್ಯಾಪ್ತೌ, ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ. ವಿಷ್ಣು ಎಂದರೆ ಎಲ್ಲಿ ಆಗಿಲ್ಲ ಅಂದರೆ ನಮಗೆ ತಿಳಿದಿರುವ, ನೋಡುವ, ಕೇಳುವ ಎಲ್ಲ ದೇಶಗಳಲ್ಲಿ, ಎಲ್ಲ ಪದಾರ್ಥಗಳಲ್ಲಿ ಭಗವಂತ ನೆಲೆಸಿದ್ದಾನೆ, ವ್ಯಾಪಿಸಿದ್ದಾನೆ. ಏನು ವಿಶೇಷವಾಗಿ ವ್ಯಾಪಿಸಿದ್ದಾನೆ ಎಂದರ್ಥ ಅಂದರೆ ಭಗವಂತನ ಮೂಲ ರೂಪದಲ್ಲಿ ಯಾವ ಶಕ್ತಿ ಸಾಮರ್ಥ್ಯದಿಂದ ವ್ಯಕ್ತವಾಗುತ್ತಾನೋ ಅದೇ ಶಕ್ತಿ ಸಾಮರ್ಥ್ಯದಿಂದ ಪ್ರತಿ ಅಣು, ರೇಣು, ತೃಣ, ಕಾಷ್ಟದಲ್ಲಿ ಭಗವಂತ ನೆಲೆಸಿದ್ದಾನೆ. ಭಗವಂತನಿಲ್ಲದೆ ಇರತಕ್ಕಂಥ ಯಾವ ದೇಶವೂ ಇಲ್ಲ, ಯಾವ ಕಾಲವೂ ಇಲ್ಲ. ಅಂದರೆ ಸರ್ವ ದೇಶದಲ್ಲಿ, ಸರ್ವಕಾಲದಲ್ಲಿ ಇರತಕ್ಕಂಥ ಅವನು. ಆದ್ದರಿಂದ ಅವನನ್ನು ವಿಷ್ಣು ಅಂತ ಹೆಸರು. ಅದನ್ನು ಬ್ರಹ್ಮಪುರಾಣ ತಿಳಿಸ್ತಾ ಇದೆ. ಬ್ರಹ್ಮಾಣಂ ಅಂದರೆ ಬ್ರಹ್ಮಾಂಡ, ಅವನ ತನು, ಅದ ಮಹತ್ತತ್ವ, ಅಹಂಕಾರ ತತ್ವ, ತೇಜಸ್ತತ್ವ, ಪಂಚಭೂತಗಳು, ಪಂಚಭೂತಗಳಿಂದ ನಮ್ಮ ಶರೀರ, ಹೀಗೆ ಯಾವ ಯಾವ ಜಡ ಪದಾರ್ಥಗಳು ವಿಕಾರಗೊಳ್ಳುತ್ತಾ ಪ್ರಕೃತಿಯಿಂದ ವಿಕಾರಗೊಂಡು ನಮ್ಮ ಶರೀರ ತನಕ ನಾವು ತಿಳಿಯಬಲ್ಲೆವೋ ಇವೆಲ್ಲದರಲ್ಲೂ ಸಹ ಭಗವಂತ ಆಯಾ ರೂಪದಲ್ಲಿ, ಆಯಾ ಶಕ್ತಿಯಲ್ಲಿ, ಆಯಾ ಆಕಾರದಲ್ಲಿ ಭಗವಂತ ನೆಲೆಸಿದ್ದಾನೆ. ಬ್ರಹ್ಮಾಣಂ ಪ್ರಾವಿಶದ್ವಿಷ್ಣು, ಭಗವಂತ ತನ್ನ ಸ್ವ ಇಚ್ಛೆಯಿಂದ ಒಳಗಡೆ ಹೋಗಿದ್ದಾನೆ. ಪ್ರಾವಿಶದ್, ವಿಶೇಷವಾಗಿ ಪ್ರಾವಿಶದ್ ಅಂದರೆ ಒಳಗಡೆ ಹೋಗುವುದು ಏನರ್ಥ? ಭಗವಂತನಿಗೆ ಒಳಗೆ ಹೊರಗೆ ಎಂಬತಕ್ಕಂಥದ್ದು ಇಲ್ಲ. ನಮ್ಮ ದೃಷ್ಟಿಯಿಂದ ಪ್ರಾವಿಶದ್, ಪ್ರವೇಶ ಮಾಡಿದನು ಅಂತ ಶಬ್ದ ಒಂದು ಕಾಲದಲ್ಲಿ ಇಲ್ಲ ಎಂದು ತೋರಿಸುತ್ತದೆ. ಆದರೆ ಇದು ನಮ್ಮ ಅರ್ಥ ಮಾಡಿಕೊಳ್ಳುವುದಕ್ಕೆ ಉಪಯೋಗ ಮಾಡತಕ್ಕ ಶಬ್ದವೇ ಹೊರತು ಯಾವತ್ತೋ ಒಂದು ದಿನ ಮಾಡಿದ, ಒಂದಿನ ಮಾಡಿಲ್ಲದಿರೋದ ಕಾಲ ಉಂಟು ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಹೇಗೆ ಪ್ರವೇಶ ಮಾಡಿದ್ದಾನೆ ಅನ್ನು ತಿಳಿಯುವುದಕ್ಕೋಸ್ಕರವಾಗಿ ನಾವು ವರ್ತಮಾನ ಕಾಲದಲ್ಲಿ ನಮ್ಮ ಅರ್ಥ ಅನುಸಂಧಾನಕ್ಕೋಸ್ಕರವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಮಾಡಿದನು, ಪ್ರಾವಿಶತ್, ವಿಷ್ಣು. ಆದ್ದರಿಂದ ಭಗವಂತನಿಗೆ ವಿಷ್ಣು ಅಂತ ಹೆಸರು. ಏಕೆ? ಅವನ ಲಕ್ಷಣ ಏನಪ್ಪ ಅಂದರೆ ಸಹಸ್ರಾಕ್ಷ ಸಹಸ್ರಪಾತ್. ಭಗವಂತನಿಗೆ
ಸಾವಿರ ಅಂದರೆ ಅನಂತ ಅಂತ ಅರ್ಥ. ಅನಂತ ಕಣ್ಣುಗಳಿದೆ, ಅನಂತ ಪಾತ್, ಅನಂತ ಅಂಗಗಳಿದೆ. ಹಾಗಾದರೆ ಅನಂತ ಕಣ್ಣುಗಳು, ಅನಂತ ಅಂಗಗಳು ಭಿನ್ನವೇನು ಅಂದರೆ ಯಾವ ಅಂಗವು ಭಿನ್ನವಾದುದಲ್ಲ, ಅಭಿನ್ನವಾದುದು. ಅಂದರೆ ಅಪ್ರಾಕೃತ ಚಿದಾನಂದನಾದ್ದರಿಂದ ಭಗವಂತನ ಎಲ್ಲ ಅಂಗಗಳು ಎಲ್ಲ ಕೆಲಸವನ್ನು ಮಾಡಬಲ್ಲವು. ಇದನ್ನು ತೋರಿಸುವುದು ಸಹಸ್ರ ಅಂದರೆ ಸರಸರ ಜೊತೆಯಲ್ಲೇ ಇರ್ತಕ್ಕಂಥದ್ದು. ಭಗವಂತನ ನಾಮ ಎಲ್ಲಿದೆಯೋ ಭಗವಂತನ ಗುಣ ಅಲ್ಲಿದೆ, ಭಗವಂತನ ಗುಣ ಎಲ್ಲಿದೆಯೋ ಭಗವಂತನ ಕ್ರಿಯೆ ಅಲ್ಲಿದೆ. ಇದನ್ನು ತಿಳಿದುಕೊಳ್ಳತಕ್ಕಂಥದ್ದು ಸಹಸ್ರ ಶಬ್ದ. ಸಹಸ್ರಾಕ್ಷ ಸಹಸ್ರಪಾತ್ ಎಂದು ಹೇಳಿದ್ರಿಂದ ಕೇವಲ 2 ವಿವಿಧ ಅಂಗಗಳಂತಲ್ಲ, ಅನಂತ ಅಂಗಗಳನ್ನು ಭಗವಂತನನ್ನು ನಾವು ಹೇಳಬಹುದು, ಆದರೆ ತಿಳಿಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಎಲ್ಲ ಅಂಗಗಳು ಭಗವಂತನ ಅಭಿನ್ನವಾದದ್ದು, ಎಲ್ಲವೂ ಏಕೀಭೂತವಾಗಿರ್ತಕ್ಕಂಥದ್ದು ಅಂದರೆ ಅರ್ಥ ಆನಂದಮಯ ರೂಪವಾದುದು ಎಂದರ್ಥ. ಇಂತಹ ಸುಂದರವಾದ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಭಾಗವತ ಶ್ರೀ ವೇದವ್ಯಾಸರು ರಚಿಸಿದ ಭಾಗವತದ 3ನೇ ಸ್ಕಂದದ 8ನೇ ಅಧ್ಯಾಯದ 21ನೇ ಶ್ಲೋಕಕ್ಕೆ ಉದಾಹರಿಸಿದ್ದಾರೆ. 21ನೇ ಶ್ಲೋಕದಲ್ಲಿ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ. ಈ ಅಧ್ಯಾಯವೇ ಸೃಷ್ಟಿಯನ್ನು ತಿಳಿಸ್ತಾ ಇದೆ. ಸೃಷ್ಟಾಗ್ರೇ ಮಹದಾದೀನಾಂ ಸವಿಕಾರಣ್ಯ ಅನುಕ್ರಮಾತ್ ತೇಭ್ಯ ವಿರಾಜಮುದ್ರುತ್ಯ ತಮ್ ಅನುಪ್ರವಿಶದ್ ವಿಭು ಎಂಬುದು 21ನೇ ಶ್ಲೋಕ. ಸೃಷ್ಟಿಯ ಅಗ್ರೆ ಅಂದರೆ ಭಗವಂತನು ಸೃಷ್ಟಿಯ ಅಗ್ರಾಮದೆಯೇ ಹೇಗೆ ನಾವು ತಿಳಿಯುವುದು? ನಮ್ಮ ತಿಳುವಳಿಕೆಗೆ ಮಾತ್ರ ಅಂತ ತಿಳಿಯಬೇಕು. ಬ್ರಹ್ಮನಿಗೆ ಆದಿ ಮಧ್ಯ ಅಂತ್ಯರಹಿತನಾದವನು. ಸೃಷ್ಟಿ ಎಂಬುದು ಪ್ರವಾಹ ರೂಪದಲ್ಲಿ ಅನುಸತ್ಯವಾಗಿ ಬರ್ತಾ ಇದೆ. ಆದ್ದರಿಂದ ಸೃಷ್ಟಿಯ ಮೊದಲಿನಲ್ಲಿ ಸಮರ್ಥನೂ ವ್ಯಾಪ್ತನೂ ಆದ ಶ್ರೀಹರಿ ಅಂದರೆ ವಿಭು 16 ವಿಕಾರಗಳಿಂದ ಕೂಡಿದ ಸವಿಕಾರಿಣಿ ಮಹತ್ತತ್ವ ಮೊದಲಾದಗಳನ್ನು ಸೃಷ್ಟಿ ಮಾಡಿ ಕ್ರಮವಾಗಿ ಅವುಗಳಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಅದರ ಒಳಗೆ ತೇಭ್ಯ ಅಂದರೆ ಬ್ರಹ್ಮದೇವರನ್ನು ವಿರಾಜಂ ಸೃಷ್ಟಿ ಮಾಡಿ ಉದ್ರುತ್ಯ ಆ ಬ್ರಹ್ಮದೇವರಲ್ಲಿ ಕ್ರಮವಾಗಿ ಪ್ರವೇಶಿಸಿದನು. ಅನುಪ್ರವಿಶತ್ ಇದರಲ್ಲಿ ತತ್ವಗಳಲ್ಲಿ ಮೊದಲು ಪ್ರವೇಶ, ಅನಂತರ ಬ್ರಹ್ಮಾಂಡದಲ್ಲಿ, ತದನಂತರ ಬ್ರಹ್ಮನಲ್ಲಿ ಅಂತ ತಿಳಿಸೋಕ್ಕೋಸ್ಕರವಾಗಿ ಅನುಪ್ರವೇಶ ಅಂತ ಹೇಳಿದ್ದಾರೆ. ಇದು ಕೇವಲ ಅನುವಾದ ರೂಪವಾಗಿ ನಮಗೆ ತಿಳಿದುಕೊಳ್ಳಲು ಹೇಳಿದಂಥ ವಾಕ್ಯ ಶ್ರೀ ವೇದವ್ಯಾಸ ನುಡಿದಿರುವುದು ಭಾಗವತದಲ್ಲಿ. ಶ್ರೀಹರಿ ಮೊದಲು ಮಹತ್ವದಿಂದ ಆರಂಭಿಸಿ ಎಲ್ಲ ತತ್ವಗಳನ್ನು ಬ್ರಹ್ಮಾಂಡವನ್ನು ಕ್ರಮವಾಗಿ ಸೃಷ್ಟಿಸಿ ಅವುಗಳಿಂದ ವಿರಾಟ್ ಬ್ರಹ್ಮನ ಶರೀರ ನಿರ್ಮಾಣ ಮಾಡಿ ಅದನ್ನು ಪ್ರವೇಶಿಸಿದನು ಎಂದರ್ಥ. ಇದಕ್ಕೆ ಶ್ರೀಮದಾನಂದ ತೀರ್ಥರು ವಿಶೇಷ ಅರ್ಥವನ್ನು ಬರೆಯುವಾಗ ವೇದವ್ಯಾಸರ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನೇ ಇಲ್ಲಿ ಜೋಡಿಸಿದ್ದಾರೆ, ಉದಾಹರಿಸಿದ್ದಾರೆ. ವಿರಾಜಂ ಬ್ರಹ್ಮಾಣಂ ಬ್ರಹ್ಮಾಣಂ ಪ್ರಾವಿಶದ್ ವಿಷ್ಣು ಸಹಸ್ರಾಕ್ಷ ಸಹಸ್ರಪಾತಿದ್ ಬ್ರಾಹ್ಮಿ. ಇದಕ್ಕೆ ಜೊತೆಯಲ್ಲಿ ಅನುಪ್ರವೇಶ್ಯ ಬ್ರಹ್ಮಾಣಂ ಪ್ರಾಣಂ ದಶವಿಧಂ ತಥಾ ಇಂದ್ರಿಯಾಣಿ ಇಂದ್ರಿಯಾರ್ಥಸ್ಯ ವರ್ಣಶ್ಚೈವ ಸೃಜತ್ ಹರಿಹಿ ಎಂಬ ಗಾರುಡ ಪುರಾಣದ ವಾಕ್ಯವನ್ನು ಇಲ್ಲಿ ತಿಳಿಸಿದ್ದಾರೆ. ವಿರಾಜಂ ಅಂದರೆ ಬ್ರಹ್ಮಾಂಡ, ವಿರಾಟ್ ಅಂದರೆ ಬ್ರಹ್ಮಾಂಡ ಅಂತರ್ಗತ ವಿರಾಟ್ ನಾಮಕ ಬ್ರಹ್ಮಶರೀರ, ಸಹಸ್ರಾಕ್ಷ ಸಹಸ್ರಪಾದನಾದ ವಿಷ್ಣು ವಿರಾಟ್ ಎಂಬ ಬ್ರಹ್ಮನ ಶರೀರವನ್ನು ಪ್ರವೇಶಿಸಿದನು ಎಂದರ್ಥ. ಇದರಿಂದ ನಾವು ಏನು ತಿಳಿಯಬೇಕಾಗಿದೆ? ಪುರಾಣ ಪುರುಷೋತ್ತಮನನ್ನು ಅಂದರೆ ಪುರುಷ ಎಂದರೆ
ಜೀವ ಸ್ವತಃ ಅನಂತ ಅವ್ಯಾಕೃತ ಆಕಾಶದಲ್ಲಿ ಇರತಕ್ಕಂಥ ವಸ್ತುವಾದರೂ ಅದನ್ನು ಒಂದು ಲಿಂಗ ಶರೀರದ ಒಳಗಡೆ ಸೇರಿಸಿದ್ದಾನೆ. ಅನಾದಿ ಕಾಲದಿಂದ ಒಂದು ಲಿಂಗ ಶರೀರದ ಒಳಗೆ ನಾವು ಪ್ರತಿಯೊಂದು ಜೀವನನ್ನು ನಾವು ಕಾಣಬೇಕಾಗಿದೆ. ಇದು ಸಾಧನ ಪೂರ್ವದಲ್ಲಿ ಇರತಕ್ಕಂಥ ಅವಸ್ಥೆ. ಇಂತಹ ಅನಂತ ಜೀವರಾಶಿಗಳು ಇದೆ. ಈ ಪ್ರತಿಯೊಂದು ಜೀವ ಕಣಗಳು ಲಿಂಗ ಶರೀರದಲ್ಲಿ ಇದ್ದು ಅದನ್ನು ಸಾಧನೆಗೋಸ್ಕರವಾಗಿ ಪ್ರಕೃತಿ ಸಂಬಂಧವನ್ನು ಕಲ್ಪಿಸಿ ಬ್ರಹ್ಮಾಂಡವನ್ನು ಸೃಜಿಸಿ ತನ್ಮೂಲಕ 16 ಷೋಡಶ ಕಲೆಯನ್ನು ಭಗವಂತ ಆ ಲಿಂಗ ಶರೀರಕ್ಕೆ ನಿರ್ಮಿಸುತ್ತಾನೆ. ಇದಕ್ಕೆ ಕಲಾ ಅಂತ ಹೆಸರು. ಕಲಾ ಅಂದರೆ ಏನು? ಷೋಡಶ ಕಲಾ, ಪ್ರಕೃತಿ ದಶೆಯಿಂದ 16 ಕಲೆಗಳು. ನಾವು ಚಂದ್ರನ ಕಲೆಗಳು ಪ್ರತಿ ಪಾಠ್ಯದಿಂದ ಪೂರ್ಣಿಮೆಯವರೆಗೂ ಒಂದೊಂದೇ ಕಲೆ ಸೇರಿದಂತೆ ಮತ್ತೆ ಒಂದೊಂದು ಕಲೆ ಕಳೆದುಕೊಳ್ಳುವಂತೆ ನಾವು ಹೇಗೆ ತಿಳಿಯುತ್ತೇವೆಯೋ, ಇದು ಯಾತಕ್ಕೆ ತಿಳಿಸಿದ್ದಾನೆಂದರೆ ಭಗವಂತ ಪ್ರತಿ ದಿನವೂ ಪ್ರತಿ ಕ್ಷಣವೂ ಪ್ರತಿ ಜೀವನಿಗೂ ಈ ಷೋಡಶ ಕಲೆಯನ್ನು ಮೂಲಕ ಸಾಧನ ಶರೀರವನ್ನು ಕಲ್ಪಿಸಿ ಅಂದರೆ ಪ್ರಕೃತಿಯಿಂದ ಸೃಷ್ಟಿಸಿ ತಾನು ಅದರೊಳಗೆ ಆ ರೂಪದಲ್ಲಿ ನಿಲ್ಲುತ್ತಾನೆ. ಇದರಿಂದ ಏನು ಸಾಧ್ಯವಾಗುತ್ತದೆ ಅಂದರೆ ಅವನು ಪುರುಷ ಅನ್ನಿಸ್ಕೊಳ್ಳುತ್ತಾನೆ. ಪುರುಷ ಅಂದರೆ ಏನು? ಲಿಂಗ ಶರೀರದೊಳಗೆ ಇರತಕ್ಕಂಥವನು, 16 ಕಲೆಗಳಿಂದ ಒಳಪಟ್ಟವನು ಪುರುಷ. ಇವರೆಲ್ಲರೂ ಅಂದರೆ ನಾವೆಲ್ಲರೂ ಪುರುಷರು. ಅಂದರೆ ಪ್ರಕೃತಿ ದಶೆಯಿಂದ ಉಂಟಾದ ಯಾವ ಲಿಂಗ ಶರೀರದಿಂದ ಆವೃತರಾಗಿದ್ದವರು, 16 ಕಲೆಗಳಿಂದ ಆವೃತರಾಗಿರುವರು ಎಂದರ್ಥ. ಈ 16 ಕಲೆಗಳಾಗಲಿ ಲಿಂಗ ಶರೀರದ ಮೂಲಕ ವ್ಯಾಪಾರವನ್ನು ಮಾಡುವಾಗ ಭಗವಂತ ಇದನ್ನು ಪ್ರವೇಶ ಮಾಡಬೇಕು. ಪ್ರವೇಶ ಮಾಡದಿದ್ದರೆ ಪ್ರಕೃತಿ ಲಿಂಗ ಶರೀರ ಷೋಡಶ ಕಲೆ ಎಲ್ಲವೂ ಜಡರೂಪವಾಗಿ ಚೇಷ್ಟಾರಹಿತವಾಗಿರುತ್ತದೆ. ಭಗವಂತ ಒಳಗಡೆ ಪ್ರವೇಶ ಮಾಡಿದಾಗ ಮಾತ್ರವೇ ಚೇಷ್ಟ ಪ್ರಾರಂಭವಾಗುತ್ತದೆ. ಅಂದರೆ ಭಗವಂತ ಅಲ್ಲಿ ತನಕ ಇಲ್ಲಿವೇನು ಇಲ್ಲಿ ಇದ್ದಾನೆಂದು ನಾವು ಕಾಲ ಸಹ ತಿಳಿಯುವಂತಲ್ಲ. ಭಗವಂತ ಸದಾಕಾಲ ಇದ್ದರೂ ವ್ಯಕ್ತ ರೂಪದಲ್ಲಿ ಮತ್ತು ಅವ್ಯಕ್ತ ರೂಪದಲ್ಲಿ ಭಗವಂತನ ಚೇಷ್ಟ, ಭಗವಂತನ ಚರ್ಯೆಯನ್ನು ನಾವು ತಿಳಿಯಬೇಕು. ಭಗವಂತ ಸಮಸ್ತ ದೇಶದಲ್ಲಿ ಸಮಸ್ತ ಕಾಲದಲ್ಲಿ ಯಾವಾಗಲೂ ವ್ಯಾಪಿಸಿದ್ದರೂ ಸಹ ಆಯಾ ಜಡ ಪದಾರ್ಥದಲ್ಲಾಗಲಿ ಚೇತನದ ಪದಾರ್ಥದಲ್ಲಾಗಲಿ ಭಗವಂತ ವ್ಯಕ್ತನಾಗುತ್ತಾನೆಂದರೆ ಚೇಷ್ಟಾಪ್ರದನಾಗುತ್ತಾನೆ. ಇದನ್ನು ಸೃಷ್ಟಿಕಾಲ ಅಂತ ಹೆಸರು. ಆದ್ದರಿಂದ ಸೃಷ್ಟಿಯ ಮೊದಲು ಏನು? ಭಗವಂತನ ಅನುಪ್ರವೇಶ ಮಾಡುವುದೇ ಆಗಿದೆ. ಅದು ಸಹ ಯಾವುದೋ ಒಂದು ಕಾಲ ನಿಮಿತ್ತ ಅಂತ ಹೇಳಬಾರದು. ಅದು ನಮ್ಮ ತಿಳುವಳಿಕೆಗೆ ಮಾತ್ರ ವೇದವ್ಯಾಸರು ತಿಳಿಸುತ್ತಾರೆ ಹೊರತು ಅನಾದಿ ಅನಂತ ಕಾಲಕ್ಕೂ ಎಲ್ಲ ಪದಾರ್ಥಗಳು ಇರುತ್ತಾನೆ. ಮೋಕ್ಷದಲ್ಲಿ ಹೇಗೆ ಎಂದರೆ ಪ್ರಕೃತಿಯಿಂದ ಯಾವ ಪುರುಷ ಬಂಧಿತನಾಗಿರುತ್ತಾನೋ ಆ ಬಂಧನದಿಂದ ವಿಮುಕ್ತಿಗೊಳಿಸುವುದೇ ಮುಕ್ತಿ. ಅದೇ ಸಾತ್ವಿಕರಿಗೆ ಮೋಕ್ಷ. ಆದ್ದರಿಂದ ಯಾವ ಪದಾರ್ಥವೂ ನಾಶ ಎಂಬುದಿಲ್ಲ, ಕೇವಲ ಬಿಡುಗಡೆ. ಇದನ್ನು ಮಾಡುವ ಯಾರು? ಪುರುಷೋತ್ತಮ. ಪುರುಷರು ಎಂದರೆ ಎಲ್ಲವರು ಅಂಗಿಯನ್ನು ಹೊತ್ತುಕೊಂಡಂತೆ ಎಲ್ಲ ಲಿಂಗ ಶರೀರವೇ ಅಂಗಿ. ಪುರುಷೋತ್ತಮನಾದವನು ಏನಾಗಿದ್ದಾನೆ? ಅವನಿಗೆ ಬೇರೆ ಅಂಗಿಯ ಅವಶ್ಯಕತೆ ಇಲ್ಲ. ಏಕೆಂದರೆ ಅವನ  ಪ್ರಾಕೃತ ಚಿದಾನಂದ ಮತ್ತು ಅವನಿಗೆ ಯಾವ
ಬಂಧಕ ರೂಪವಾದ ಲಿಂಗ ಶರೀರವಾಗಲಿ ಷೋಡಶ ಕಲೆಯಾಗಲಿ ಪ್ರಕೃತಿಯಿಂದ ಉಂಟಾದ ಮಹತ್ತತ್ವ ಅಹಂಕಾರ ತತ್ವ ತೇಜೋ ತತ್ವ ಪಂಚಭೂತಗಳಾದ ಯಾವುದೇ ಆಗಲಿ ಬಂಧಕವಲ್ಲ. ಇದೆಲ್ಲವೂ ಭಗವಂತ ಜನಕ. ಜನಕ ಅಂದರೆ ಇಲ್ಲಿ ವ್ಯಕ್ತ ಅಂದರೆ ನಾವು ತಿಳಿಯಬೇಕು. ಆದ್ದರಿಂದ ಪುರುಷೋತ್ತಮ ಎಂದರೆ ಎಲ್ಲ ಪುರುಷರೂಪಕವಾದ ಜೀವರೊಳಗೆ ಭಗವಂತನಿದ್ದು ತಾನು ಉತ್ತಮನಾಗಿ ಇರುವನೆಂಬ ಜ್ಞಾನ ತಿಳಿಸುವುದೇ ಆಗಿದೆ. ಇದನ್ನು ಬ್ರಹ್ಮಾಂಡದ ಸೃಷ್ಟಿಯಿಂದ ವೇದವ್ಯಾಸರು ತಿಳಿಸುತ್ತಾರೆ. ಬ್ರಹ್ಮಾಂಡ ಎಂದರೆ ಅನಂತ ಜೀವರಾಶಿಗಳು ಮತ್ತು ಜಡರಾಶಿಗಳು. ಆದ್ದರಿಂದ ಇದು ನಾವು ನಮ್ಮ ಶರೀರವೇ ಬ್ರಹ್ಮಾಂಡದ ಒಂದು ಕಿರುಪರಿಚಯಕ್ಕೋಸ್ಕರವಾಗಿದೆ. ನಮ್ಮ ಶರೀರದಲ್ಲೇ ಷೋಡಶ ಕಲೆ ಇದೆ. ಇದನ್ನು ಎಲ್ಲೋ ಆಗಿದೆ ಅಂತ ತಿಳಿಯುವಂತಲ್ಲ. ನಮ್ಮ ಶರೀರದಲ್ಲೇ, ಈ ಶರೀರದಲ್ಲೇ ನಾವು ಕೈ, ಕಾಲು, ಕಣ್ಣು, ಕಿವಿ, ಮೂಗು ಹೇಗೆ ದಶ ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ತಾ ಇದ್ದೀವಿಯೋ, ಇದರ ಒಳಗೆ ಇರ್ತಕ್ಕಂಥದ್ದು ಅಹಂಕಾರ ತತ್ವ, ತೇಜೋ ತತ್ವ ಮತ್ತು ಮಹತ್ತತ್ವ ಇದೆಲ್ಲವೂ ಪ್ರಕೃತಿ ಮಾತೆಯಿಂದ ದತ್ತವಾದದ್ದು. ಪ್ರಕೃತಿಗೆ ಪುರುಷ ಅಂದರೆ ಭಗವಂತ, ಅಂದರೆ ಪ್ರಕೃತಿ ಒಳಗಿರ್ತಕ್ಕಂಥವನ ಪುರುಷ, ಅವನು ನಿಜವಾದ ಪುರುಷ. ಅವನು ನಮ್ಮನ್ನು ಇಲ್ಲಿ ಬಂಧಿಸಿದ್ದಾನೆ. ಇದರ ವಿಮೋಚನೆ ಹೇಗೆ ಸಾಧ್ಯ ಅಂದರೆ ಪುರುಷೋತ್ತಮನು ತಿಳಿಯುವುದೆಂದು ಸಾಧ್ಯವಾಗಿದೆ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಬ್ರಹ್ಮಾಂಡದಲ್ಲಿ ಇರತಕ್ಕಂಥದ್ದು ಎಲ್ಲವೂ ಪಿಂಡಾಂಡದಲ್ಲಿ ಕಾಣಿರಿ. ಆದ್ದರಿಂದ ಬ್ರಹ್ಮಾಂಡದ ಸೃಷ್ಟಿ ಅಂದರೆ ಏನು? ಪಿಂಡಾಂಡದ ಸೃಷ್ಟಿ ಎಂದು ತಿಳಿದುಕೊಳ್ಳಿರಿ. ನಿಮ್ಮ ಶರೀರವೇ ಪಿಂಡಾಂಡ. ಇಲ್ಲೇ ಪಿಂಡ ಅಂದರೆ ಏನು? ಎಲ್ಲ ತತ್ವಗಳು ಒತ್ತಟ್ಟಿಗೆ ಸೇರಿಸಿಟ್ಟಿರುವುದು. ಆದ್ದರಿಂದ ಸಮಷ್ಟಿಯಾಗಿ ಮತ್ತು ವಿಶೇಷವಾಕಾರವಾಗಿ ತಿಳಿಯಬೇಕಾದರೆ ನಮ್ಮ ಅಂತರಂಗ, ನಮ್ಮ ಶರೀರ, ಇಲ್ಲಿ ಬಂಧಿತವಾಗಿರ್ತಕ್ಕಂಥ ಈ ಜೀವ, ಇವನಿಗೆ 16 ಕಲೆಗಳು ಇರ್ತಕ್ಕಂಥದ್ದು ಇಂದ್ರಿಯಗಳು. ಇದು ಮಹತ್ವಾತ್ವಾದಗಳಿಂದ ರಚಿತವಾಗಿದೆ. ಇದು ಯಾತಕ್ಕೆ ಮಾಡಿದ್ದಾನೆ? ಇದೆಲ್ಲರಲ್ಲೂ ಭಗವಂತ ಅನುಪ್ರವೇಶ ಮಾಡಿದ್ದಾನೆ. ಯಾತಕ್ಕೋಸ್ಕರವಾಗಿ ತನ್ನನ್ನು ತಿಳಿಯಲಿ. ಅವನು ಯಾರು ಅಂದರೆ ಪುರುಷೋತ್ತಮ. ಶ್ರೀ ಪುರಂದರದಾಸರು ಏನು ಹೇಳ್ತಾ ಇದ್ದಾರೆಂದರೆ, ಏನೇ ಪದಾರ್ಥವನ್ನು ನಾವು ಕಂಡರೂ, ತಿಳಿದರೂ, ನೋಡಿದರೂ ಎಲ್ಲ ಪದಾರ್ಥ ಒಳಗೆ ಭಗವಂತ ನೆಲೆಸಿದ್ದಾನೆ. ಅನುಪ್ರವೇಶ ಅಂದರೆ ಏನು? ಕ್ರಮವಾಗಿ ಪ್ರವೇಶ ಮಾಡಿದ್ದಾನೆ. ಮೊದಲು ಅದನ್ನು ಸೃಷ್ಟಿಸಿ ಅದರ ವಿಕಾರ ರೂಪವಾಗಿ ಅದನ್ನು ಬೆಳೆಸಿ ಗುಣವನ್ನು ವ್ಯಕ್ತಪಡಿಸಿದ್ದಾನೆ. ಇದನ್ನು ಪ್ರಾವಿಶದ ಅಂದರೆ ಅನುಪ್ರವೇಶ ಮಾಡಿದ್ದಾನೆ ಎಂದು ತಿಳಿಯಬೇಕು. ನಿನ್ನೆ ನಮಗೆ ಒಂದು ಜ್ಞಾನವಿರಲಿಲ್ಲ, ಇಂದು ಜ್ಞಾನ ಉಂಟಾಯಿತು. ಇದು ಹೇಗಾಯಿತು ಅಂದರೆ ಭಗವಂತ ವ್ಯಕ್ತ ಮಾಡಿದ. ಭಗವಂತ ಹೇಗೆ ವ್ಯಕ್ತ ಮಾಡಿದ? ಈ ಶಬ್ದ ವರ್ಣಗಳ ಮೂಲಕ, ವರ್ಣಾಭಿಮಾನಿ ದೇವತೆಗಳ ಮೂಲಕ, ನಮ್ಮ ಇಂದ್ರಿಯ ಜ್ಞಾನೇಂದ್ರಿಯ ಮೂಲಕವಾಗಿ, ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಯಾದ ದೇವತೆಗಳ ಮೂಲಕವಾಗಿ, ಅವರಿಗೆ ಅಭಿಮಾನಿಗಳಾದ ಅಂದರೆ ಅವರಿಗೆ ಸ್ವಾಮಿಗಳು ಯಾರು ಅಂದರೆ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಮಹತ್ತತ್ವ ಮತ್ತು ಪ್ರಕೃತಿ. ಆದ್ದರಿಂದ ಇವೆಲ್ಲವೂ ಸೂಕ್ಷ್ಮವಾಗಿ ತಿಳಿದಾಗ ಪ್ರತಿ ಕ್ಷಣದಲ್ಲಿ ನಡೆಯತಕ್ಕಂಥ ವ್ಯಾಪಾರವೆಲ್ಲವೂ ಭಗವದ್ ಅಧೀನವಾಗಿ ನಡೆಯುತ್ತಿದೆ. ಯಾರು ಆ ಭಗವಂತ ಅಂದರೆ ಪುರುಷೋತ್ತಮ, ಪುರಾಣ ಪುರುಷೋತ್ತಮ. ಇದು ಕೇವಲ ನಮ್ಮ ಬಿಂಬ ಉಪಾಸನೆಯಾಗಿದೆ. ನಮ್ಮ ಬಿಂಬ, ಅವನ ಹೆಸರು ಪುರುಷೋತ್ತಮ. ಈ ಬಿಂಬಕ್ಕೆ ಆವರಣವಾಗಿ ಬಂದಿರತಕ್ಕಂಥದ್ದು ಲಿಂಗ ಶರೀರ. ಬಂದಿರತಕ್ಕಂಥದ್ದು ನಿನ್ನೆ ಬಂದಿದ್ದು ಅಂತಲ್ಲ, ಅನಾದ ಕಾಲದಿಂದ ಇರತಕ್ಕಂಥದ್ದು. ಈ ಬಂಧಕವಾದ ಲಿಂಗ ಶರೀರದ ಮೋಚನೆಗೆ ನಾವು ತಿಳಿಯಬೇಕಾದ ಮಂತ್ರ ಪುರಾಣ ಪುರುಷೋತ್ತಮ ಎಂಬುದು. ಎಂದು ನಾವು ಬಿಂಬೋಪಾಸನೆಯನ್ನು ಮಾಡಿ ಎಲ್ಲವೂ ಭಗವಂತನಿಗೆ ಸಮರ್ಪಿಸುತ್ತೇವೆಯೋ, ಆಗ ಸಂತುಷ್ಟನಾದ ಬಿಂಬ ಅಂದರೆ ಪುರುಷೋತ್ತಮ ಹೊರಗಿನ ಆವರಣವನ್ನು ಕಳಚಿ ಹಾಕುತ್ತಾನೆ. ಅಂದರೆ ಆವರಣದಿಂದ
ಬೇರ್ಪಡಿಸುತ್ತಾನೆ. ಬೇರ್ಪಡಿಸುವುದಾಗ ಅಪ್ರಾಕೃತವಾದ ಜೀವರಿಗೆ ತಮ್ಮ ಸ್ವರೂಪ ಯೋಗ್ಯತಾ ಆನಂದವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ಮೋಕ್ಷ ಎಂದ ಹೆಸರು. ಈ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರವಾಗಿ ದಿವ್ಯ ಮಂತ್ರ ಪುರಾಣ ಪುರುಷೋತ್ತಮ. ಆದ್ದರಿಂದ ಶ್ರೀ ಪುರಂದರದಾಸರು ಇಲ್ಲಿ ಹೇಳಿರುವ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಹತ್ ಮಂತ್ರ ನಮ್ಮ ಮೋಚಕವಾದದ್ದು ಎಂದು ತಿಳಿಯಬೇಕು. ಇಂಥ ಶ್ರೇಷ್ಠ ಜ್ಞಾನವನ್ನು ಒದಗಿಸಲು ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಆಗ್ತದೆ ಪುರಂದರವಿಟ್ಟು ನಮಸ್ಕರಿಸಿ, ಈ ಎಲ್ಲ ಜ್ಞಾನವು ನಮಗೆ ಬಂದಿತ್ತು ಈ ಶರೀರ ಉತ್ಪನ್ನವಾದ್ದರಿಂದ. ಶರೀರ ಉತ್ಪನ್ನವಾಯಿತು ಅಂದರೆ ಏನರ್ಥ? ಈ ಶರೀರದೊಳಗೆ ಅಭಿಮಾನಿ ದೇವತೆಗಳಾಗಿ, ಇಂದ್ರಿಯ ಅಭಿಮಾನಿ ದೇವತೆಗಳಾಗಿ ನೆಲೆಸಿದ ಗುರು ಹಿರಿಯರಾಗಲಿ ಮತ್ತು ದೇವತೆಗಳಾಗಲಿ ಮತ್ತು ಇವರೊಳಗೆ ಎಲ್ಲರೂ ಶ್ರೀ ವಾಯುದೇವರ ನೆಲೆಸಿ ಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಆದರೆ ಇವರೆಲ್ಲರೂ ಜೀವರಿಗೆ ಎಲ್ಲರೂ ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣರು. ಆದ್ದರಿಂದ ನಾವು ಅವರನ್ನೇ ವಿಶೇಷವಾಗಿ ಅನುಸಂಧಾನ ಮಾಡಿಕೊಳ್ಳಬೇಕು ಮತ್ತು ಆರಾಧನೆ ಮಾಡಬೇಕು. ಸ್ತೋತ್ರ ರೂಪವಾಗಿ ಸ್ಥಿತಿಯನ್ನು, ಯಾವ ಸ್ಥಿತಿಯಲ್ಲಿ ನಾವು ಇದ್ದೇವೆ, ಹೇಗೆ ಆಯಿತು ಎಂಬುದು ತಿಳಿದುಕೊಳ್ಳುವುದೇ ಸ್ತೋತ್ರ. ಅಂದರೆ ವಿಶೇಷವಾಗಿ ಇಲ್ಲದೇ ಇರತಕ್ಕಂಥದ್ದೆಲ್ಲ, ಇರತಕ್ಕಂಥದ್ದನ್ನೇ ಪ್ರಕಟವಾಗಿ ಹೇಗೆ ವ್ಯಕ್ತವಾಯಿತು ಅದನ್ನು ಸುವ್ಯಕ್ತವಾಗಿ ಭಗವಂತನ ಆರಾಧನೆ ಮಾಡೋದು ಮಂತ್ರ ಪುರಾಣ ಪುರುಷೋತ್ತಮ. ಆ ಭಗವಂತನಿಗೆ ಇವರೆಲ್ಲರಲ್ಲೂ ನಿಂತಿದ್ದ ಭಗವಂತನನ್ನು ನಾವು ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.